ಇವತ್ತೇ ಸಿಎಂ ಆಗಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ ಹಾಗಾದ್ರೆ ಲೋಕಭವನದಲ್ಲಿ ಸರಳವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ ಹಾಗಾದ್ರೆ ಇವತ್ತೇ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಯಾಕಂದ್ರೆ ಈಗಾಗಲೇ ರಾಜ್ಯಪಾಲರು ತಮ್ಮ ಕೇರಳ ಪ್ರವಾಸವನ್ನ ರದ್ದುಗೊಳಿಸಿದ್ದಾರೆ. ಇವತ್ತೇ ವಿಜಯ್ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಸರ್ಕಾರ ರಚನೆಗೆ ಮನವಿಯನ್ನು ಸಲ್ಲಿಸಲಿದ್ದಾರೆ. ಈಗಾಗಲೇ ಕಳೆದ 2 ದಿನದಿಂದಲೂ ಕೂಡ ಸರ್ಕಾರ ರಚನೆಗೆ ಅಥವಾ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳಾಗಿರುವಂತದ್ದು. ಆದ್ರೂ ಕೂಡ ಒಂದಷ್ಟು ತೊಡಕುಗಳಿಂದ ಅದು ಸಾಧ್ಯವಾಗಲಿಲ್ಲ. ಅದರಿಂದಾಗಿ ಇವತ್ತು ರಾಜ್ಯಪಾಲರು ಈಗಾಗಲೇ ತಮ್ಮ ಪ್ರವಾಸವನ್ನ ರದ್ದು ಮಾಡುವಂತ ಕಾರಣದಿಂದಾಗಿ ವಿಜಯ್ ಇವತ್ತು ತಮ್ಮ ಮನವಿಯನ್ನ ಸಲ್ಲಿಸಿ ಇವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಎಸ್ ಹರೀಶ್ ಹೇಳ್ತಾ ಇದ್ರೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ತಮಿಳುನಾಡಿನಲ್ಲಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೇರಳ ಪ್ರವಾಸವನ್ನ ರಾಜ್ಯಪಾಲರು ರದ್ದು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾದ್ರೆ ವಿಜಯ್ ಇವತ್ತು ಭೇಟಿ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿದೆ. ಅದರ ಜೊತೆಗೆ ಇವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆಗಳೇನಾದ್ರೂ ಇದೆಯಾ ಹೇಗೆ ಅಂತ? ಶಮಂತ್, ಖಂಡಿತವಾಗಿಯೂ ಇರುವಂತಹ ಸಾಧ್ಯತೆ ಇದೆ. ರಾಜ್ಯಪಾಲರು ಈಗ ಕೇರಳ ಪ್ರವಾಸವನ್ನ ರದ್ದು ಮಾಡಿಕೊಂಡಿದ್ದಾರೆ ಅಂತಂದ್ರೆ ಸಹಜವಾಗಿಯೇ ಈ ತರದೊಂದು ಪ್ರಕ್ರಿಯೆಗೆ ರಾಜ್ಯಪಾಲರ ಕಚೇರಿ ಒಪ್ಪಿಗೆ ಕೊಟ್ಟಿದೆ ಅನ್ನುವಂತಹ ಮುನ್ಸೂಚನೆ ಇರಬಹುದು. ಹಾಗಾಗಿಯೇ ರಾಜ್ಯಪಾಲರು ಕೇರಳಕ್ಕೆ ಹೋಗೋದನ್ನ ಅಂದ್ರೆ 7 ಗಂಟೆ 10 ನಿಮಿಷಕ್ಕೆ ಅವರು ತಿರುವನಂತಪುರಂಗೆ ಹೋಗಬೇಕಾಗಿತ್ತು. ಆ ಪ್ರವಾಸವನ್ನ ಈಗ ರದ್ದು ಮಾಡಿಕೊಂಡಿರುವಂತಹದ್ದು. ಒಂದ್ ವೇಳೆ ರದ್ದು ಮಾಡಿಕೊಂಡಿರುವಂತಹದ್ದು ನಿಜ ಆದ್ರೆ ಆ ವಿಜಯ್ ಅವ್ರನ್ನ ಸರ್ಕಾರ ರಚನೆಗೆ ಆಹ್ವಾನ ನೀಡುವಂತಹ ಸಾಧ್ಯತೆ ಇದೆ. ಅಥವಾ ಇವತ್ತಾಗದೇ ಇದ್ರೆ ನಾಳೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಪ್ರಮಾಣ ವಚನ ಸ್ವೀಕರಿಸುವವರ ಮೇಲೆ ಇರುತ್ತೆ. ಒಂದ್ ವೇಳೆ ಈಗ ರಾಜ್ಯಪಾಲರು ಪ್ರಮಾಣ ವಚನವನ್ನ ಸ್ವೀಕರಿಸೋದಕ್ಕೆ ಬನ್ನಿ, ನಿಮಗೆ ಸರ್ಕಾರ ರಚನೆಗೆ ಅವಕಾಶ ಇದೆ, ನೀವು ನಿಮ್ಮ ಬಹುಮತವನ್ನ ಸಾಬೀತುಪಡಿಸಿದ್ದೀರಿ, ನಿಮ್ಮ ಸಂಖ್ಯಾಬಲವನ್ನ ನೀವು ಸಾಬೀತುಪಡಿಸಿದ್ದೀರಿ, ಬನ್ನಿ ನೀವು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಸರ್ಕಾರ ರಚನೆ ಮಾಡಿ ಅನ್ನುವಂತ ಆಹ್ವಾನವನ್ನ ರಾಜ್ಯಪಾಲರು ಕೊಟ್ಟಿದ್ದೆ ಆದಲ್ಲಿ ಆಗ ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನುವಂತಹ ನಿರ್ಧಾರ ಮಾಡುವಂತಹ ಸಣ್ಣ ಅಭಿಪ್ರಾಯ ಹೇಳೋದಕ್ಕೆ ವಿಜಯ್ ಅವ್ರಿಗೂ ಕೂಡ ಅವಕಾಶ ಇರುತ್ತೆ. ಯಾಕಂತಂದ್ರೆ ಅವ್ರದೇ ಆದ ರೀತಿಯಾದಂತಹ ಒಂದು ಕನಸಿರುತ್ತೆ ಹೇಗೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ. ಈಗ ಸರಳವಾಗಿ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೂ ಅವಕಾಶ ಇದೆ. ಒಂದಿಬ್ರು ಹೋಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಬರುವಂತಹ ಸಾಧ್ಯತೆಗಳು ಕೂಡ ಇವೆ. ಜೊತೆಗೆ ಒಂದು 5-10 ಸಾವಿರ ಜನರ ಮಧ್ಯೆ ಒಂದು ದೊಡ್ಡ ವೇದಿಕೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನುವಂತಹ ಕನಸು ಕೂಡ ವಿಜಯ್ ಅವರಿಗೆ ಇರುತ್ತೆ. ಹಾಗಾಗಿ ನೆಹರು ಇಂಡೋರ್ ಸ್ಟೇಡಿಯಂ ಅಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಕಳೆದ 3 ದಿವಸಗಳಿಂದಲೂ ಕೂಡ ನಡೀತಾ ಇದ್ದಾವೆ. ಎಲ್ಲವೂ ಕೂಡ ಅಲ್ಲಿ ವೇದಿಕೆಯೂ ರೆಡಿ ಆಗಿದೆ, ಸೀಟ್ಗಳ ಅರೇಂಜ್ಮೆಂಟು ಆಗಿದೆ, ಎಲ್ಲ ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲವೂ ಕೂಡ ಎಲ್ಲ ತಯಾರಿಗಳು ಮುಗ್ದಿರುವಂತಹದ್ದು. ಹಾಗಾಗಿ ರಾಜಭವನದಲ್ಲಿ ತಗೊಳೋದಕ್ಕಿಂತ ಒಂದು 5-6 ಗಂಟೆಗಳ ಸಮಯವನ್ನೇನಾದ್ರೂ ವಿಜಯ್ ಅವರಿಗೆ ಕೊಟ್ಟಿದೆ ಆದಲ್ಲಿ ಅಥವಾ ನಾಳೆ ವಿಜಯ್ ಅವರಿಗೆ ಸಮಯವನ್ನ ಕೊಟ್ಟಿದ್ದಾರೆ ಆದಲ್ಲಿ ರಾಜ್ಯಪಾಲರು ನಾಳೆ ದೊಡ್ಡ ಸಾಕಷ್ಟು ಜನರ ಮುಂದೆ ಅಭಿಮಾನಿಗಳ ಮುಂದೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಅಭಿಪ್ರಾಯ ಹೇಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆದ್ರೆ ರಾಜ್ಯಪಾಲರು ಸಮಯವನ್ನ ಯಾವಾಗ ಕೊಡ್ತಾರೆ ಅನ್ನುವಂಥದ್ದೇ ಬಹಳ ಮುಖ್ಯ. ಇವತ್ತು ಒಂದ್ ವೇಳೆ ಕೊಟ್ಟಿದೆ ಆದಲ್ಲಿ ವಿಜಯ್ ಅವರು ಇವತ್ತೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಹರೀಶ್, ಹಾಗೆ ಸಂಪರ್ಕದಲ್ಲಿರಿ. ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಾಗ್ತಾ ಇದೆ.